Hello, Namaskar. Welcome back to my YouTube channel. After the long time, 27 year ನಂತರ ಸೌತ್ ಆಫ್ರಿಕಾ ICC ಇವೆಂಟ್ ನ ವಿನ್ ಆಗಿರೋದು. ಈ ಮ್ಯಾಚ್ ನ ಗೆಲ್ತಾರೋ ಇಲ್ಲೋ ಅನ್ನೋದೇ ಒಂದು ಕುತೂಹಲ ಬಂದ್ಬಿಟ್ಟಿತ್ತು. ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು ಆಸ್ಟ್ರೇಲಿಯಾದವರು. ಫಸ್ಟ್ ಇನ್ನಿಂಗ್ಸ್ ನೋಡಿದ್ರೆ ಆ ತರ ಪುಲ್ ಔಟ್ ನ ಮಾಡಿದ್ರು ಸೌತ್ ಆಫ್ರಿಕಾದವ್ರನ್ನ. ಅದಾದ ನಂತರ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿದ್ದು ಅಂದ್ರೆ ಸೌತ್ ಆಫ್ರಿಕಾದವರು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬಾಲಿಂಗ್ ಅಟ್ಯಾಕ್ ಅಂತೂ ಅಲ್ಟಿ ಆಗಿತ್ತು. ಅದಾದ ನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅಂತೂ ಇನ್ನೂ ಅಲ್ಟಿ ಆಗಿತ್ತು. ಅದರ ಅಲ್ಲದೆ ಮಾಕ್ರಮ್ ಗುರು ಬೆಂಕಿ ಬ್ಯಾಟಿಂಗ್ ಗುರು, ಶತಕನ ಹೊಡೆದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು ಅಂದ್ರೆ ಮಾಕ್ರಮ್ ಅವರು. ಹಾಗೆ ಅದಕ್ಕೆ ಪಾರ್ಟ್ನರ್ಶಿಪ್ ಕೊಟ್ಟಿದ್ದು ಅಂದ್ರೆ ಬೌಮ್ ಅವರು. ಕ್ಯಾಪ್ಟನ್ಶಿಪ್ ಅಲ್ಲಿ ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು. 2 ವಿಕೆಟ್ಗಳು ಬಿದ್ದ ನಂತರ ಇವರಿಬ್ರು ನಿಂತ್ಕೊಂಡು 3ನೇ ವಿಕೆಟ್ಗೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಸೌತ್ ಆಫ್ರಿಕಾ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಗೆ ಈ ಪಾರ್ಟ್ನರ್ಶಿಪ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಅಲ್ಲದೆ ಈ 27 ಇಯರ್ಸ್ ನಂತರ ICC ಇವೆಂಟ್ ನ ವಿನ್ ಆಗಿರೋದು. ಸೌತ್ ಆಫ್ರಿಕಾದವರು 1998 ಅಲ್ಲಿ ನಾಕ್ಔಟ್ ಮ್ಯಾಚ್ ಅನ್ಸುತ್ತೆ, ಅಷ್ಟೊಂದು ನನಗೆ ಗೊತ್ತಿಲ್ಲ. ಆದ್ರೆ ಅವಾಗ ICC ಇವೆಂಟ್ ಅಲ್ಲಿ ಒಂದು ಟೈಟಲ್ ನ ವಿನ್ ಆಗಿದ್ರು. ಅದಾದ ನಂತರ 27 ಇಯರ್ಸ್ ನಂತರ ಈ WTC ಟೆಸ್ಟ್ ಮ್ಯಾಚ್ ನ ವಿನ್ ಆಗಿರೋದು ICC ಇವೆಂಟ್ ಅಲ್ಲಿ. ಅಪ್ಪ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮ್ಯಾಚ್ ಯಾರ ಕಡೆ ತಿರುಕೊಳ್ಳುತ್ತಂತ ಗೊತ್ತಿರ್ಲಿಲ್ಲ. ಏನಕ್ಕಂದ್ರೆ ಈ ಸೌತ್ ಆಫ್ರಿಕಾದವ್ರನ್ನ ನಂಬಕ್ಕಾಗಲ್ಲ. ಅದೇ ಮೇನ್ ರೀಸನ್. ಏನಕ್ಕಂದ್ರೆ ನಾವು ಲಾಸ್ಟ್ ಇಯರ್ T20 ವರ್ಲ್ಡ್ ಕಪ್ ಅಲ್ಲಿ ಪಕ್ಕ ಕಪ್ಪು ಹೊಡೆದ್ರು ಅನ್ನೋ ಟೈಮಲ್ಲಿ ಹಿಂಗೆ ಮ್ಯಾಚ್ ಚೇಂಜ್ ಆಗ್ಬಿಡ್ತು. ನಮ್ಮ ಇಂಡಿಯಾ ಆ T20 ವರ್ಲ್ಡ್ ಕಪ್ ನ ಗೆದ್ದಿದ್ದು. ಹಾಗೆ ಇವಾಗ್ಲೂ ಸಹ ಅದೇ ರೀತಿ ಆಗ್ಬಿಡುತ್ತೇನೋ ಅಂತ ಅನ್ಕೊಂಡಿದ್ದೆ. ಏನಂದ್ರೆ ಇನ್ನು ಮ್ಯಾಚ್ ವಿನ್ನಿಂಗ್ ಆಗಕ್ಕೆ ಇನ್ನು 75 ರನ್ ಅಷ್ಟೇ ಹೊಡಿಬೇಕಾಗಿರೋದು. 6 ರನ್ ಹೊಡಿಯಕ್ಕಾಗ್ದೇನೆ ಇನ್ನು 7 ವಿಕೆಟ್ಗಳನ್ನ ಕಳ್ಕೊಬಿಟ್ರೆ, ಕಂಟಿನ್ಯೂಸ್ 7 ಅಲ್ಲ 8 ವಿಕೆಟ್ ನ ಕಳ್ಕೊಬಿಟ್ರೆ ಪಕ್ಕ ಸೋತ್ ಬಿಡ್ತಾರೇನೋ ಅಂತ ಅನ್ಕೊಂಡಿದ್ದು. ಆದ್ರೂ ಒಂದು ತಕ್ಕ ಮಟ್ಟಿಗೆ ಬೌಮ ಮತ್ತೆ ಮಾಕ್ರಮ್ ಅವರು ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ನ ತಗೊಂಡೋಯ್ತಾ ಬೌಮ್ ಅವರು ವಿಕೆಟ್ ಕಳ್ಕೊಳ್ಳುತ್ತೆ. ಆದ್ರೂ ಮಾಕ್ರಮ್ ಅವರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು. ಹಾಗೆ ಈ ಟೆಸ್ಟ್ ಮ್ಯಾಚ್ ನ ಹೈಲೈಟ್ಸ್ ಗೆ ಬಂದ್ರೆ, ಟಾಸ್ ಗೆದ್ದಂತ ಸೌತ್ ಆಫ್ರಿಕಾ ಚೂಸ್ ಬಾಲ್ ಫಸ್ಟ್ ಮಾಡ್ತಾರೆ. ಇದೇ ಗುರು ವೆರಿ ವೆರಿ ಇಂಪಾರ್ಟೆಂಟ್ ಆಗೋದು. ಸೌತ್ ಆಫ್ರಿಕಾಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಇದೇನೆ. ಏನಕ್ಕಂದ್ರೆ ಟಾಸ್ ವೆರಿ ಕ್ರೂಷಲ್ ಆಗಿರುತ್ತೆ ಒಂದೊಂದ್ಸಲ ಟೆಸ್ಟ್ ಮ್ಯಾಚ್ ಫೈನಲ್ಗಳಲ್ಲಿ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಇದೇ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗಿದ್ದು. ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಕ್ಕೆ ಆಸ್ಟ್ರೇಲಿಯಾದವರು ಬರ್ತಾರೆ. ಒಂದು ತಕ್ಕ ಮಟ್ಟಿಗೆ ಇನ್ನಿಂಗ್ಸ್ ಕ್ಯಾರ್ ಆಗೋ ಟೈಮ್ ಅಲ್ಲಿ ಬೇಗ ವಿಕೆಟ್ ನ ಕಳ್ಕೊಂಡು ಮಿಡಲ್ ಓವರ್ಗಳಲ್ಲಿ ಮಿಡಲ್ ಆರ್ಡರ್ ಅಲ್ಲಿ ಒಂದು ತಕ್ಕ ಮಟ್ಟಿಗೆ ರನ್ ಬಂದು ಫಸ್ಟ್ ಇನ್ನಿಂಗ್ಸ್ ಗೆ ಆಸ್ಟ್ರೇಲಿಯಾದವರು 212 ರನ್ಗೆ ಆಲ್ಔಟ್ ಆಗ್ತಾರೆ. ಅದಾದ ನಂತರ ಸೌತ್ ಆಫ್ರಿಕಾದವರು 138 ರನ್ಗೆ ಆಲ್ಔಟ್ ಆಗಿ ಹೋಗ್ತಾರೆ. ಇದನ್ನ ನೋಡ್ಬಿಟ್ಟು ಸೌತ್ ಆಫ್ರಿಕಾದವರು ಮತ್ತೆ ಸೋತ್ರಲ್ಲ ಗುರು ಈ WTC ಫೈನಲ್ ಬಂದು ಅಂತ ಅನ್ಕೋತೀವಿ. ಆ ತರ ಬ್ಯಾಟಿಂಗ್ ಆರ್ಡರ್ ಕೊಡೋದು, ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು ಪೂರ್ತಿ ಫ್ಲಾಪ್ ಆಗೋಯ್ತಾರೆ. 138 ರನ್ಗೆ ವಿಕೆಟ್ ಕಳ್ಕೊಬಿಡ್ತಾರೆ. ಅದಾದ ನಂತರ ಸೆಕೆಂಡ್ ಇನ್ನಿಂಗ್ಸ್ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ. ಅನ್ಬಿಲಿವಬಲ್ ಬಾಲಿಂಗ್ ಅಟ್ಯಾಕ್ ಗುರು. ಎಕ್ಸ್ಪೆಷಲಿ ಈ ಮ್ಯಾಚ್ ನ ಗೆಲ್ಲಕಂದ್ರೆ ಬಾಲಿಂಗ್ ಅಟ್ಯಾಕ್ ವೆರಿ 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 ಕ್ರೂಷಲ್ ಆಗಿ ಆಗಿದ್ದು. ಸೆಕೆಂಡ್ ಇನ್ನಿಂಗ್ಸ್ ಯಾವ ತರ ಬಾಲಿಂಗ್ ಅಟ್ಯಾಕ್ ತಂದ್ರು ಅಂದ್ರೆ ಯಾವುದೇ ಬ್ಯಾಟರ್ಸ್ ಗಳು 50 ರನ್ ಪ್ಲಸ್ ಹೊಡಿಲೇಬಾರ್ದು. ಆದ್ರೆ ಮೇನ್ ಬ್ಯಾಟರ್ಸ್ ಗಳು ಹೇಳ್ತಾ ಇರೋದು ಆ ತರ ಬಾಲಿಂಗ್ ಅಟ್ಯಾಕ್ ನ ತಂದಿದ್ದು. ಆದ್ರೆ ನಮ್ಮ ಸೌತ್ ಆಫ್ರಿಕಾಕ್ಕೆ ಕೊಟ್ರು ಕ್ವಾಟ್ಲೆ 7 ವಿಕೆಟ್ ಆದ್ಮೇಲೆ 3 ವಿಕೆಟ್ ತೆಗಿಯಕ್ಕೆ ಎಷ್ಟು ಪರದಾಡಿದ್ರು ಅಂದ್ರೆ, ನಮ್ಮ ಇಂಡಿಯಾದವರು ಟ್ರಾವಿಸ್ ಹೆಡ್ ಹೇಗೆ ವಿಕೆಟ್ ತೆಗಿಯಕ್ಕೆ ಪರದಾಡ್ತಾರೋ ಅದೇ ರೀತಿ ಈ 3 ವಿಕೆಟ್ ನ ಇನ್ನು ಲಾಸ್ಟ್ 3 ವಿಕೆಟ್ 140 ರನ್ಗೇನೋ 7 ವಿಕೆಟ್ ಆಗಿರ್ತಾರೆ. ಅದಾದ ನಂತರ ಲಾಂಗ್ ಇನ್ನಿಂಗ್ಸ್ ನ ಕ್ಯಾರಿ ಮಾಡೋದು ಅಂದ್ರೆ ಮಿಚೆಲ್ ಸ್ಟಾರ್ಕ್ ಇವರೊಬ್ಬರೇ ಗುರು 58 ರನ್ ಹೊಡಿತಾರೆ. ಇದೇ ಕ್ರೂಷಲ್ ರನ್. ಅದರ ಅಲ್ಲದೆ 2 ವಿಕೆಟ್ ಕಳ್ಕೊಂಡ ನಂತರ ಹೆಜಲ್ವುಡ್ ಮತ್ತೆ ಮಿಚೆಲ್ ಸ್ಟಾರ್ಕ್ ಇವರಿಬ್ರು ವಿಕೆಟ್ ತೆಗಿಯಕ್ಕೆ ಪರದಾಡ್ಬಿಟ್ರು ಸೌತ್ ಆಫ್ರಿಕಾದವರು. ಆ ತರ ಫ್ರಸ್ಟ್ರೇಷನ್ ಆಗ್ಬಿಟ್ರು. ಅದಾದ ನಂತರ ಮಾಕ್ರಮ್ ಓವರ್ ಅಲ್ಲಿ ಹೆಜಲ್ವುಡ್ ಅವರು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಹಾಗೆ ಮಿಚೆಲ್ ಸ್ಟಾರ್ಕ್ ಅವರು 58 ರನ್ ನಲ್ಲಿ ನಾನ್ ಸ್ಟ್ರೈಕಲ್ ಅಲ್ಲಿ ಉಳಿದಿರ್ತಾರೆ. ಹಾಗೆ ಆಸ್ಟ್ರೇಲಿಯಾದವರು ಸೆಕೆಂಡ್ ಇನ್ನಿಂಗ್ಸ್ಗೆ 107 ರನ್ಗೆ ಔಟ್ ಆಗ್ತಾರೆ. ಹಾಗೆ 282 ರನ್ಗಳ ಟಾರ್ಗೆಟ್ ನ ನೀಡ್ತಾರೆ. ಅದಂತೂ 5 ರನ್ ಸ್ಕೋರು ಈ ಟೆಸ್ಟ್ ಮ್ಯಾಚ್ ಅಲ್ಲಿ. 282 ರನ್ನು ಆರಾಮಾಗಿ ಚೇಸ್ ಡೌನ್ ಮಾಡ್ಬೋದು. ಇನ್ನ 3 ಡೇಸ್ ಇತ್ತು, ಆರಾಮಾಗಿ ಚೇಸ್ ಡೌನ್ ಮಾಡ್ಬೋದು. ಆದ್ರೆ ಆಸ್ಟ್ರೇಲಿಯಾದಲ್ಲಿ ಆ ತರ ಬಾಲಿಂಗ್ ಅಟ್ಯಾಕ್ ಇರೋದು. ಟ್ರಾವಿಸ್ ಹೆಡ್, ಮಿಚೆಲ್ ಸ್ಟಾರ್ಕ್, ಪ್ಯಾಟ್ ಕಮಿನ್ಸ್ ಹಾಗೆ ವೆಬ್ಸ್ಟಾರ್ ಈ ತರ ಬಾಲಿಂಗ್ ಅಟ್ಯಾಕ್ ನ ಇಟ್ಕೊಂಡು ಯಾವ ರೀತಿ ಸೌತ್ ಆಫ್ರಿಕಾ ಮ್ಯಾಚ್ ವಿನ್ನಿಂಗ್ ಆಗ್ತಾರೆ ಅಂತ ನೋಡ್ಬೇಕಾಯ್ತು. ಆದ್ರೂ ಬ್ಯಾಟಿಂಗ್ ಅಲ್ಲಿ ಅದ್ದೂರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿರಂದ್ರೆ ಮಾಕ್ರಮ್ ಅವರು ಹೇಳಂಗೆ ಇಲ್ಲ ಗುರು. ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು.
ಅದಾದ ನಂತರ ಸೆಕೆಂಡ್ ಇನ್ನಿಂಗ್ಸ್ ನ ಆಡಕ್ಕೆ ಬರೋದು ಸೌತ್ ಆಫ್ರಿಕಾದವರು. ರಿಕ್ಲೆಟನ್ ಮತ್ತು ಮಾಕ್ರಮ್ ಅವರು ಓಪನಿಂಗ್ ಸ್ಲಾಟ್ ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ರಿಕ್ಲೆಟನ್ ಅವರು ಬೇಗ ಔಟ್ ಆಗ್ತಾರೆ. ಅದಾದ ನಂತರ ಬರೋದು ಮುಲ್ಡರ್ ಸಹ ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾ ಇದ್ರು ಮಾಕ್ರಮ್ ಜೊತೆ ಅನ್ನೋ ಟೈಮ್ ಅಲ್ಲಿ ಅವರು ಸಹ ಫ್ರಂಟ್ ಡೌನ್ ಅಲ್ಲಿ ಕ್ಯಾಚ್ ಕೊಟ್ಟೆ ಔಟ್ ಆಗ್ತಾರೆ. ಅದಾದ ನಂತರ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಪಾರ್ಟ್ನರ್ಶಿಪ್ ಗುರು, ಇದೇ ಮ್ಯಾಚ್ ವಿನ್ನಿಂಗ್ ಗೆ ಮೇನ್ ಕ್ರೂಷಲ್ ಆಗಿ ಹೈಲೈಟ್ ಆಗಿ ಕಾಣಿಸೋದು ಅಂದ್ರೆ ಇವರಿಬ್ಬರ ಬ್ಯಾಟಿಂಗು. ಬೌಮಾ ಅಂತೂ ನಿಧಾನಕ್ಕೆ ಆಡ್ತಾ ಇದ್ರು. ಆದ್ರೆ ಒಂದ್ ಎಂಡ್ ಅಲ್ಲಿ ಮಾಕ್ರಮ್ ಅವರು ಒಂದು ಓವರ್ಗೊಂದು 4 ಆರು ಬೇಕು ಆ ತರ ಮ್ಯಾಚ್ ಬ್ಯಾಟಿಂಗ್ ಅಂತೂ ಆಡ್ತಾ ಇದ್ರು. ಒಂದೊಂದು ಯಾವ ಓವರ್ಗಳಲ್ಲಿ ಹೊಡಿಬಾರ್ದು ಆ ಓವರ್ಗಳನ್ನ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ, ಹೋಗ್ಲಿ ಅಂತ ಬಿಡ್ತಾ ಇದ್ರು. ಆದ್ರೆ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಇವರಿಬ್ರು ಕೊಟ್ರಲ್ಲ ಪಾರ್ಟ್ನರ್ಶಿಪ್, ಅದೇ ಗುರು ಹೈಲೈಟ್ ಆಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿ ಈ WTC ವಿನ್ ಆಗಕ್ಕೆ ಮೇನ್ ವೆರಿ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೋದು. ಅದಾದ ನಂತರ ಡೇ 3 ಎಂಡ್ಗೆ 75 ರನ್ನ ಹಿಡ್ಕೋತಾರೆ. 4th ಡೇ ಸ್ಟಾರ್ಟ್ ಮಾಡ್ತಾರೆ. 10 ಓವರ್ 5 ಓವರ್ ಸ್ಟಾರ್ಟ್ ಆಗೋಂತ ಟೈಮ್ ಅಲ್ಲಿ ಬೌಮಾ ಅವರು ಔಟ್ ಆಗ್ತಾರೆ. ಅದಾದ ನಂತರ ತಕ್ಕ ಮಟ್ಟಿಗೆ ಸ್ಕೋರು ಕಟ್ ಡೌನ್ ನಿಧಾನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಾಸ್ತಿ ಬೌಮಾ ಇದ್ದಿರೋ ಒಂದ್ ಸ್ವಲ್ಪ ಮಾಕ್ರಮ್ ಅವರು ಬೇಗನೆ ಮುಗಿಸೋಂತ ಇಂಟೆಂಟ್ ಅಲ್ಲಿ ಇರ್ತಿದ್ರು. ಆದ್ರೆ ಯಾವಾಗ ವಿಕೆಟ್ ಆಯ್ತೋ ಒಂದ್ ಸ್ವಲ್ಪ ನಿಧಾನಕ್ಕೆ ಸ್ಕೋರ್ ನ ಕಮ್ಮಿ ಮಾಡ್ಕೊ ಬಂದು ಆಮೇಲೆ 180 ನ ತೋರ್ಸೋಣ. ಅದರ ಅಲ್ಲದೆ ಓಲ್ಡ್ ಬಾಲ್ ಇನ್ನೇನು ನ್ಯೂ ಬಾಲ್ ಬರೋಂತ ಟೈಮ್, ಅದರಿಂದ ಒಂದ್ ಸ್ವಲ್ಪ ಸ್ಕೋರ್ ಮೂಮೆಂಟಮ್ ಸಹ ಇಂಪ್ರೂವ್ ಮಾಡಕ್ಕೆ ನೋಡ್ತಾ ಇದ್ರು. ಅದಾದ ಟೈಮ್ ಅಲ್ಲಿ ಮಾಕ್ರಮ್ ಅವರು ಸಹ ಇನ್ನಿಂಗ್ಸ್ ನ ಹೊಡೆಯುವಂತ ಟೈಮ್ ಅಲ್ಲಿ ಇನ್ನೇನ್ 6 ರನ್ ಬೇಕು, ಮ್ಯಾಚ್ ವಿನ್ನಿಂಗ್ ಆಗಕ್ಕೆ ಇನ್ನು 6 ರನ್ ಬೇಕು, ಹೊಡೆಯಂತ ಇಂಟೆಂಟ್ ಅಲ್ಲಿ ಹೋಗಿ ಟ್ರಾವಿಸ್ ಹೆಡ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅದಾದ ನಂತರ ಇನ್ನು 2 ರನ್ ಬೇಕಾಗಿತ್ತು. ಆ ಟೈಮ್ ಅಲ್ಲಿ 4 ನ ಹೊಡೆದು ಮ್ಯಾಚ್ ವಿನ್ ಆಗೋದು ಸೌತ್ ಆಫ್ರಿಕಾ. ಮ್ಯಾಚ್ ಅಂತೂ ವೆರಿ ಕ್ರೂಷಲ್ ಆಗಿತ್ತು ಗುರು. ಡಿಫೆಂಡಿಂಗ್ ಚಾಂಪಿಯನ್ ಆ ತರ ಡಿಫೆಂಡಿಂಗ್ ನ ಮಾಡಿ ಸೌತ್ ಆಫ್ರಿಕಾ 27 ವರ್ಷಗಳ ನಂತರ ICC ಇವೆಂಟ್ ನ ವಿನ್ ಆಗಿರೋದು. ಅದರ ಅಲ್ಲದೆ ನಮ್ಮ ಇಂಡಿಯನ್ಸ್ಗೆ ಒಂದ್ ಸ್ವಲ್ಪ ಸಾಫ್ಟ್ ಕಾರ್ನರ್, ಏನಕ್ಕಂದ್ರೆ ಸೌತ್ ಆಫ್ರಿಕಾದವರು ಫೈನಲ್ಗೆ ಆಪೋಸಿಟ್ ಟೀಮ್ ಯಾವ್ದಾದ್ರು ಹೋಗ್ಲಿ, ನಮ್ಮ ಇಂಡಿಯಾ ಬಿಟ್ಟು ನಮ್ಮ ಇಂಡಿಯಾ ಹೋದ್ರೆ ನಾವು ಇಂಡಿಯಾದವ್ರಿಗೆ ಸಪೋರ್ಟ್ ಮಾಡೋದು. ಆದ್ರೆ ಬೇರೆ ಯಾವುದೇ ಟೀಮ್ ಹೋದ್ರು ಸಹ ನಾವು ಸೌತ್ ಆಫ್ರಿಕಾದವ್ರಿಗೆ ಸಪೋರ್ಟ್ ಮಾಡ್ತೀವಿ. ಏನಕ್ಕಂದ್ರೆ ಆ ತರ ಸಾಫ್ಟ್ ಕಾರ್ನರ್. ಅದು ಅಲ್ಲದೆ ಜೋಕರ್ ಅಂದು ಇದನ್ನ ಮುರಿದಿದ್ದು ಈ ವರ್ಷ ಅನ್ಬಿಲಿವಬಲ್ ಮ್ಯಾಚ್ ಗುರು. ಆದ್ಮೇಲೆ ನೋಡ್ತಾ ಇದ್ರೆ ಮ್ಯಾಚ್ ಕ್ರೂಷಲ್ ಆಗಿ ಯಾವ ರೀತಿ ಹೋಗುತ್ತೆ ಅಂತ ಇಟ್ಕೊಂಡಿದ್ದು. ಮ್ಯಾಚ್ ಸಹ ಆಸ್ಟ್ರೇಲಿಯಾದವ್ರಿಗೂ ಹೋಗ್ಬಿಡ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಸೌತ್ ಆಫ್ರಿಕಾದವ್ರನ್ನ ಒಂದೊಂದು ಟೈಮಲ್ಲಿ ನಂಬಕ್ಕೆ ಆಗಲ್ಲ, ಆ ತರ ಬ್ಯಾಟಿಂಗ್ ಕೊಲಾಪ್ಸ್ ಆಗ್ಬಿಡುತ್ತೆ ಒಂದೊಂದು ಟೈಮು, ಅದರಿಂದ ಹೇಳಕ್ ಆಗಲ್ಲ. ಆದ್ರೂ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ಸಿ ಲಾರ್ಡ್ಸ್ ಅಲ್ಲಿ ಮೊದಲನೇ ಸಲ ಸೌತ್ ಆಫ್ರಿಕಾದವರು ICC ಇವೆಂಟ್ ನ ಗೆದ್ದಿದ್ದು. ಮ್ಯಾಚ್ ಬಗ್ಗೆ ಹೇಳಂಗೆ ಇಲ್ಲ ಗುರು. ಹಾಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಮಾಕ್ರಮ್ ಅವ್ರಿಗೆ ಕೊಡೋದು ಅದಂತೂ ಪಕ್ಕ. ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು. 138 ರನ್ 207 ಬಾಲ್ಗೆ 136 ರನ್ ಹೊಡಿತಾರೆ. ಇದಂತೂ ಅನ್ಬಿಲಿವಬಲ್ ಬ್ಯಾಟಿಂಗ್ ಗುರು. ಆ ತರ ಬ್ಯಾಟಿಂಗ್ ನ ಆಡಿದ್ದು ಮಾಕ್ರಮ್ ಅವರು. ಇದನ್ನಂತ ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ. ಆ ತರ IPL ಅಲ್ಲಿ ನೋಡಿದ್ರೆ ಆ ತರ ಫಾರ್ಮ್ ಅಲ್ಲಿ ಇದ್ರು. ಆದ್ರೆ ಟೆಸ್ಟ್ ಅಂತ ಬಂದಾಗ ಅದೇ ಇಂಟೆಂಟ್ ನ ಆಡಕ್ಕಾಗಲ್ಲ. ಅದನ್ನ ಬಿಟ್ಟು ಬೇರೆ ಇಂಟೆಂಟ್ ಅಲ್ಲಿ ಆಡಿದ್ರೆ ಮಾತ್ರ ಟೆಸ್ಟ್ ಅಲ್ಲಿ ಆ ತರ ರೆಕಾರ್ಡ್ಸ್ ಗಳನ್ನ ಮಾಡ್ಬೋದು. ಹಾಗೆ ಲಾರ್ಡ್ಸ್ ಅಲ್ಲಿ ಇವರ ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿ. ಹಾಗೆ ಮ್ಯಾಚ್ ವಿನ್ ಆಗಿದ್ದು ಸೌತ್ ಆಫ್ರಿಕಾ. ಫೈನಲಿ ಸೌತ್ ಆಫ್ರಿಕಾ WTC ನ ವಿನ್ ಆಗಿದ್ದು. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.